ನಮಸ್ಕಾರ. ಈಗಂತೂ ಒಂದು ರೀಲ್ ಜೊತೆಗೆ ಇಬ್ಬರು ನಟರ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರೀಲ್ಸ್ ಮಾಡ್ತಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರಜತ್ ಮತ್ತು ವಿನಯ್. ಏನ್ರಂತ ರೀಲ್ ಮಾಡಿದ್ರು, ಲಾಂಗ್ ಹಿಡಿದು ಮಾಡಿದಂತಹ ಆ ರೀಲ್ ಏನಿದೆ ಅದು ಈಗ ಅವರನ್ನ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸ್ತು. ಜೊತೆಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಅವರು ಒಳಪಟ್ಟಿದ್ದಾರೆ. ಹಾಗಿದ್ರೆ ಈ ರೀತಿಯಲ್ಲಿ ಲಾಂಗು ಮಚ್ಚು ಹಿಡಿದು ರೀಲ್ಸ್ ಮಾಡುವಂಥದ್ದು ಅಪರಾಧವಾಗುತ್ತಾ? ಆರ್ಮ್ಸ್ ಆಕ್ಟ್ ಏನು ಹೇಳುತ್ತೆ? ಯಾಕೆ ಈ ಇಬ್ರು ನಟರು ಕೂಡ ಜೈಲು ಪಾಲಾಗುವಂತಹ ಸಿಚುವೇಶನ್ ಬಂತು? ಈ ಆಕ್ಟ್ ಅಡಿಯಲ್ಲಿ ಹೇಳೋ ಪ್ರಕಾರ ಏನೇನೆಲ್ಲ ಮಾಡಿದ್ರೆ ಅಪರಾಧ ಆಗತ್ತೆ? ಈಗ ಸಾಕಷ್ಟು ನಾವು ಫಿಲ್ಮ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವಂಥದ್ದು, ಅದನ್ನು ಪ್ರದರ್ಶನ ಮಾಡುವಂಥದ್ದು ಮಾಡ್ತಾರೆ. ಆಗ ಈ ಆಕ್ಟ್ ಅಲ್ಲಿ ಅಪ್ಲೈ ಆಗಲ್ವಾ? ಜೊತೆಗೆ ಈ ಹಿಂದೆ ಹಲವು ಕೇಸ್ಗಳಲ್ಲಿ ನಾವು ಗಮನಿಸಿದ್ದೀವಿ, ಈ ಲಾಂಗು ಮಚ್ಚು ಹಿಡಿದು ವೀಲಿಂಗ್ ಮಾಡ್ತಾ ಹೋಗುವಂತಹ ಪುಂಡರನ್ನ ಹೆಡೆಮುರಿ ಕಟ್ಟಿದಂತಹ ಪೊಲೀಸರನ್ನ. ಹಾಗಿದ್ರೆ ಯಾವುದು ಅಪರಾಧ? ಈಗ ಇಬ್ಬರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಈ ರೀತಿ ಮೋಜು ಮಸ್ತಿಗೆ ಅಂತ ಹೇಳಿ ರೀಲ್ಸ್ ಮಾಡಿದಂಥವರು ಈಗ ಜೈಲು ಪಾಲಾಗಿದ್ದಾರೆ. ಈಗ ಬಹಳ ಗಂಭೀರವಾದಂತಹ ಪ್ರಕರಣವಾಗಿ ಅದನ್ನು ಪರಿಗಣಿಸಲಾಗಿದೆ. ಜೊತೆಗೆ ನಾವು ಬಳಸಿದ್ದು ನಿಜವಾದಂತಹ ವೆಪನ್ ಅಲ್ಲ, ಅದೊಂದು ಫೈಬರ್ ಮಚ್ಚು ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದು. ಹಾಗಾಗಿ ಅದು ಅವರಿಗೆ ಇನ್ನಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ. ಈಗ ಈ ಕೇಸ್ನಲ್ಲಿ ಬಹಳ ಆಳಕ್ಕಿಳಿದಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಅವರನ್ನು ವಶಕ್ಕೆ ಪಡೆದು ಇನ್ನಷ್ಟು ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಆರ್ಮ್ಸ್ ಆಕ್ಟ್ ಬಗ್ಗೆ ಜೊತೆಗೆ ಸಾರ್ವಜನಿಕರು ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮೋಜು ಮಸ್ತಿಗೆ ಅಂತ ಹೇಳಿ ಒಂದು ರೀಲ್ಸ್ ತಾನೇ ಮಾಡಿಬಿಡೋಣ ಅಂತ ಅನ್ಕೊಂಡ್ಬಿಟ್ರೆ ನಂತರ ತಾವು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಹತ್ತಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಎಷ್ಟು ಎಚ್ಚರಿಕೆ ಅಗತ್ಯ, ಎಕ್ಸ್ಪರ್ಟ್ಸ್ ಹೇಳೋದೇನು, ಈ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಎಕ್ಸ್ಪರ್ಟನ್ನು ಮಾತನಾಡಿಸೋಣ. ನಮ್ಮೊಂದಿಗೆ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರಿದ್ದಾರೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ. ಹಾಗಿದ್ರೆ ಈ ಆಕ್ಟ್ ಏನು ಹೇಳುತ್ತೆ? ನಿಜಕ್ಕೂ ಚಾಕು ಚೂರಿಗಳನ್ನು, ಲಾಂಗು ಮಚ್ಚುಗಳನ್ನು ಹಿಡಿದು ರೀಲ್ಸ್ ಮಾಡಿದ್ದು ಬಹಳ ದೊಡ್ಡ ಅಪರಾಧ ಆಗತ್ತಾ? ಏನು ಹೇಳುತ್ತೆ ಆಕ್ಟ್ ಅನ್ನೋದನ್ನ ಅವರಿಂದ ಮಾಹಿತಿಯನ್ನ ಪಡಿತಾ ಹೋಗೋಣ. ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಶ್ಯಾಮ್ ಸುಂದರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿಮ್ಮ ಸರ್, ಒಂದು ಮಚ್ಚು ಲಾಂಗು ಹಿಡಿದು ಮಾಡಿದಂತಹ ರೀಲು ಈಗ ಇಬ್ಬರು ನಟರನ್ನ ಜೈಲು ಪಾಲಾಗ ಹಾಗೆ ಮಾಡಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ಸರಿಯಾದಂತಹ ಮಾಹಿತಿ ಹೋಗೋದು ಪ್ರಮುಖ ಆಗತ್ತೆ. ಫನ್ಗೆ ಅಂತ ರೀಲ್ಸ್ ಮಾಡಿಬಿಡ್ತಾರೆ, ಆದರೆ ಏನು ಮಾಡಿದ್ರು ನಡೆದು ಬಿಡುತ್ತೆ ಎನ್ನುವಂತಹ ಧೋರಣೆ ಇದೆಯಲ್ಲ, ಬಹುಶಃ ಅದಕ್ಕೆ ಕಡಿವಾಣ ಹಾಕಬೇಕಾಗತ್ತೇನೋ. ಈ ಆರ್ಮ್ಸ್ ಆಕ್ಟ್ ಏನು ಹೇಳುತ್ತೆ ಸರ್? ಯಾವುದೆಲ್ಲವೂ ಕೂಡ ಈ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅನ್ವಯ ಆಗುತ್ತೆ ಈ ರೀತಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದು? ಈ ಕೇಸಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಇಲ್ಲಿ ಏನು ಅಪರಾಧ ಆಗಿದೆ ಅಂತ? ಈಗ ನೋಡಿ, ಆರ್ಮ್ಸ್ ಆಕ್ಟ್ ನಲ್ಲಿ ಡೆಫಿನೇಷನ್ ಆಫ್ ದ ಆರ್ಮ್ ಏನ್ ಹೇಳುತ್ತೆ ಅಂದ್ರೆ, ಎನಿಥಿಂಗ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಫೆನ್ಸ್ ಆರ್ ಅಫೆನ್ಸ್, ಎನಿ ಡೆಡ್ಲಿ ವೆಪನ್, ಎಕ್ಸ್ಪ್ಲೋಸಿವ್ ವೆಪನ್ ಇರ್ಬೋದು, ಫೈರ್ ಆರ್ಮ್ಸ್ ಇರ್ಬೋದು, ಶಾರ್ಪ್ ಎಡ್ಜ್ಡ್ ವೆಪನ್ಸ್ ಇರ್ಬೋದು. ಬಟ್ ಓನ್ಲಿ ಎಕ್ಸೆಂಪ್ಷನ್ ಏನಪ್ಪಾ ಅಂದ್ರೆ, ಈ ಬರೀ ಡೊಮೆಸ್ಟಿಕ್ ಪರ್ಪಸಸ್ಗೋಸ್ಕರ ಯೂಸ್ ಮಾಡ್ತಕ್ಕಂತಹ ಸಲಕರಣೆಗಳು ಪ್ಲಸ್ ಅಗ್ರಿಕಲ್ಚರ್ ಯೂಸ್ ಮಾಡ್ತಕ್ಕಂಥ ಸಲಕರಣೆಗಳನ್ನ ಆರ್ಮ್ ಅಂತ ಕರೀಲಿಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಸೊ ಇದು ಬಿಟ್ರೆ ಯಾವ ವಸ್ತುಗಳು, ಸಲಕರಣೆಗಳು ಆಯುಧ ರೂಪದಲ್ಲಿ ಕಾಣಿಸ್ತವೋ ನಮಗೆ, ಅಂದ್ರೆ ಇವಾಗ ನೋಬಡಿ ಲಾಂಗ್ ಮಚ್ಚು ಅಂತ ಹೇಳ್ತೀವಿ, ಬಿಲ್ ಹುಕ್ ಅಂತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ. ಈ ಲಾಂಗ್ ಮಚ್ಚು ಮತ್ತೆ ದೊಡ್ಡದಾಗಿರ್ತಕ್ಕಂತ ಒಂದು ಮಚ್ಚ, ಲಘು ಕತ್ತಿ, ಇವುಗಳನ್ನ ಯಾವನ್ನು ನೀವು ಮನೆಯಲ್ಲಿ ತರಕಾರಿ ಕಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡಲ್ವಲ್ಲ. ಲಾಂಗ್ ಇಟ್ಕೊಂಡು ಏನಾದ್ರು ಯಾರಾದ್ರೂ ತರಕಾರಿ ಕಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಎನಿಥಿಂಗ್ ವಿಚ್ ಡಸ್ ನಾಟ್ ಲುಕ್ ಲೈಕ್ ಎ ಡೊಮೆಸ್ಟಿಕ್ ಎಕ್ವಿಪ್ಮೆಂಟ್ ಆರ್ a domestic device that can be brought into the purview of the arm. Of course, a long machu antakantadu, it goes without saying that it is fully considered as arm. ಅರ್ಥ ಆಯ್ತಲ್ಲ? ಓಕೆ. ಸರ್, ಈಗ ನಾವು ಸಾಕಷ್ಟು ಚಲನಚಿತ್ರಗಳಲ್ಲಿ, ಫಿಲ್ಮ್ಗಳಲ್ಲೆಲ್ಲ ನೋಡ್ತಿರ್ತೀವಿ, ಅದರಲ್ಲೆಲ್ಲ ಬಳಕೆ ಮಾಡ್ತಿರ್ತಾರೆ. ಆಗ ಈ ಆಕ್ಟ್ಗಳೆಲ್ಲ ಅಪ್ಲೈ ಆಗಲ್ವಾ? ಅಥವಾ ಈಗ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ್ಸನಲ್ ಅಕೌಂಟ್ಗಳಲ್ಲಿ ಹಾಕೋದು ಅಪ್ಲೈ ಆಗುತ್ತೆ? ಎಲ್ಲಿ ಅಪ್ಲೈ ಆಗುತ್ತೆ ಅಂತ? ಅಲ್ಲ, ಅದಕ್ಕೆ ಇಟ್ ಈಸ್ ದ ಕಂಟೆಕ್ಸ್ಟ್. ಈಗ ಸಿನಿಮಾನಲ್ಲಿ it is wholly for the purpose of enacting a movie. That means it is a theatrical show. Everyone knows. ಅಂದ್ರೆ ಆ ಸಿನಿಮಾದಲ್ಲಿ ಇರ್ತಕ್ಕಂಥವು ಯಾವನು ನೈಜ ಜೀವನವಲ್ಲ, ಅದು ನಿಜವಲ್ಲ ಅಂತ. ಈಗ ರೀಲ್ಸ್ ಅಂತಕ್ಕಂಥದ್ದು ಸಹ ಕೆಲವು ಸಂದರ್ಭಗಳಲ್ಲಿ ಅದನ್ನ ಸಿನಿಮ್ಯಾಟಿಕ್ ಆಗಿಯೇ ಮಾಡಿದ್ರೆ, ಈಗ ರೀಲ್ಸ್ ನೀವು ನೋಡ್ತೀರಿ,
ಅದರಲ್ಲಿ ಕೆಲವು ರೀಲ್ಸ್ ನೈಜ ಜೀವನದ ರೀಲ್ಸ್ ಇರ್ತದೆ, ಯಾರೊಬ್ರು ಕಷ್ಟ ಹೇಳ್ಕೊಂಡು ಅದನ್ನೇ ರೀಲ್ಸ್ ಅಂತಾರೆ, ಯಾರೋ ಒಬ್ರು ಏನೋ ಒಂದು ಮನೇಲಿ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಅದನ್ನೇ ರೀಲ್ಸ್ ಅನ್ಬೋದು. ಇನ್ನು ಕೆಲವರು ಬಹಳಷ್ಟು ಒಂಥರ ಈ ಶಾರ್ಟ್ ಮೂವೀಸ್ ತರ, ಸ್ಕಿಟ್ಸ್ ತರ ಇವುಗಳನ್ನ ಮಾಡ್ತಾರೆ, ಅದು ಸಿನಿಮ್ಯಾಟಿಕ್ ಆಗಿರ್ತವೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ರೀಲ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಎ ರೆಕಾರ್ಡೆಡ್ ವಿಡಿಯೋ ಅಷ್ಟೇ. ಆ ರೆಕಾರ್ಡೆಡ್ ವಿಡಿಯೋ ಯಾವ ಪರ್ಪಸ್ಗೋಸ್ಕರ ಮಾಡಿದ್ದಾರೆ ಅಥವಾ ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಇವಾಗ ಇಫ್ ದ ಪರ್ಪಸ್ ಇಟ್ ಸೆಲ್ಫ್ ಈಸ್ ವಿತ್ ಎ ಡಿಸ್ಕ್ಲೈಮರ್, no, it is for a dramatic performance, or it is for a cinematic performance, it is for an enactment of a show, it is for a skit, or it is for a presentation. ಈ ತರ ಏನಾದ್ರೂ ಮಾಡಿ ಅದು ಸಿನಿಮ್ಯಾಟಿಕ್ ಆಗಿ ಒಂದು 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 ಸಿನಿಮ್ಯಾಟಿಕ್ ಅಪ್ರೋಚ್ ನಲ್ಲಿ ಮಾಡಿದ್ರೆ ಅಫ್ಕೋರ್ಸ್ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ದಟ್ ಯು ಕಾಂಟ್ ಮಿಸ್ಟೇಕ್. ಹಾಗಾಗಿ ತಾವು ಹೇಳಿದ 100% ಸತ್ಯ. ಈಗ ಎಲ್ಲೆಲ್ಲಿ ಆರ್ಮ್ಸ್ ಕಾಣಿಸುತ್ತೆ, ಎಲ್ಲೆಲ್ಲಿ ವೆಪನ್ಸ್ ಕಾಣಿಸುತ್ತೆ ಅದನ್ನೆಲ್ಲ ಅರೆಸ್ಟ್ ಮಾಡಕ್ ಹೋದ್ರೆ ಎಲ್ಲಾ ಸಿನಿಮಾ ಆಕ್ಟರ್ಗಳು ಎಲ್ಲರೂ ಸಹ ಇದಾಗಬೇಕಾಗುತ್ತೆ. ಏನು, ದೇ ಹ್ಯಾವ್ ಟು ಕಮ್ ಅಂಡರ್ ದ ಸ್ಕ್ಯಾನರ್ ಆಫ್ ಆರ್ಮ್ಸ್ ಆಕ್ಟ್. ಯಾವ ಇನ್ಅಪ್ರಾಪ್ರಿಯೇಟ್ ಆಗಿ ಐದರ್ ಡೀಮ್ಡ್ ಆರ್ ಎಕ್ಸ್ಪ್ರೆಸ್ ಪರ್ಮಿಷನ್ ಇಲ್ಲದೆ ಇರೋಂತ ಜಾಗಗಳಲ್ಲಿ, ಇಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಈ ತರ ಫ್ಲಾಶ್ ಮಾಡೋದು, ಬ್ರ್ಯಾಂಡಿಶಿಂಗ್ ಮಾಡೋದು, ಈ ತರ ಆರ್ಮ್ಸ್ ತೋರಿಸೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಅಪರಾಧ. ನಿಜ. ಜೊತೆಗೆ ಮತ್ತೆ ಇದೇ ಕೇಸನ್ನು ನಾವು ಮಾತನಾಡ್ತಾ ಹೋಗೋದಾದ್ರೆ, ಮೊದಲಿಗೆ ಅದು ನಿಜವಾದ ಆರ್ಮ್ಸ್ ಅಲ್ಲಿ ಬಳಸಿದ್ದಲ್ಲ, ಅಲ್ಲಿ ಫೈಬರ್ ಮಚ್ಚನ್ನು ಬಳಸಲಾಗಿದೆ ಅನ್ನುವಂಥ ಮಾತುಗಳು ಕೇಳಿಬಂತು. ಆ ರೀತಿಯಲ್ಲಿ ಈ ಆರೋಪ ಹೊತ್ತಂತಹ ನಟರು ಹೇಳ್ಕೊಂಡಿದ್ದಾರೆ. ಈಗ ಅದ್ರ ಬಗ್ಗೆ ಪರಾಮರ್ಶೆಗಳು ನಡೀತಾ ಇದೆ. ಹಾಗಾಗಿ ಹೇಗ್ ಸರ್ ಇದನ್ನ ಅಲ್ಲಿ ಪರಾಮರ್ಶಿಸಲಾಗತ್ತೆ? ಅಂದ್ರೆ ಇದು ನಿಜವಾದ ಆರ್ಮ್ ಆಗಿಲ್ಲ ಅಂತಂದ್ರೆ ಇದು ಆಕ್ಟ್ ಬರೋದೇ ಇಲ್ವಾ, ಹೇಗೆ ಅಂತ? ಅಲ್ಲ, ಅಫ್ಕೋರ್ಸ್ ಈ ಫ್ಲಾಶಿಂಗ್ ಆಫ್ ಸಮಥಿಂಗ್ ವಿಚ್ ಲುಕ್ಸ್ ಲೈಕ್ ಅನ್ ಆರ್ಮ್ ಇಟ್ ಸೆಲ್ಫ್ ಈಸ್ ಅನ್ ಅಫೆನ್ಸ್. ಬಟ್ ಸಮಸ್ಯೆ ಏನಾಗ್ತದೆ ಅಂದ್ರೆ ಈಗ ಅವ್ರಿಲ್ಲ ಅದ್ ನಿಜವಾದ ಆರ್ಮ್ ಅಲ್ಲ, ನಾವು ಆ ಪರ್ಪಸ್ ಮಾಡ್ಲಿ, ಇವೆಲ್ಲ ಅವ್ರ ಡಿಫೆನ್ಸ್. ಅಂದ್ರೆ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಎಷ್ಟು ಪ್ರೈಮಾ ಫೇಸಿ ಬೇಸಿಕ್ ಎವಿಡೆನ್ಸ್ ಬೇಕೋ ಅಷ್ಟು ಕಲೆಕ್ಟ್ ಮಾಡಿದ್ದಾರೆ. ಇದು ನಿಜವಾದ ಆರ್ಮ್ ಅಲ್ಲ, ನಾವು ಇದ್ರಲ್ಲಿ ತೋರಿಸಿರ್ತಕ್ಕಂಥದ್ದು ಅದೊಂದು ಪ್ಲಾಸ್ಟಿಕ್ ಆರ್ಮು, ಅದ ತರ ಕಾಣುತ್ತೆ, ಅವೆಲ್ಲ ಅದು ಡಿಫೆನ್ಸ್ ಅಲ್ವಮ್ಮ, ಉದ್ದೇಶ ಅದಿರ್ಲಿಲ್ಲ. ಇವೆಲ್ಲ ಡಿಫೆನ್ಸ್. ನಾಳೆ ಅವ್ರ ಡಿಫೆನ್ಸ್ ಸಕ್ಸೀಡ್ ಆಗ್ಬೋದು. ಇಟ್ ಡಸಂಟ್ ಮೀನ್ ದಟ್ ದ ಡಿಫೆನ್ಸ್ ಇಸ್ ರಾಂಗ್, ಇಟ್ಸ್ ಎ ಡಿಫೆನ್ಸ್. ಬಟ್ ಆನ್ ದ ಫೇಸ್ ಆಫ್ ಇಟ್, ಈಗ ಒಂದು ಕೊಲೆ ಮಾಡ್ತಾ ಇದ್ದಾರೆ ಇದರಲ್ಲಿ ರೋಡ್ ಮೇಲೆ ಅಂತಕ್ಕಂಥ ಒಂದು ಸೀನ್ ಅನ್ನ ನೀವು ಸಿನಿಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ಬೋದು. ಪೊಲೀಸ್ನವರು ಅದು ತರ ಸೀನ್ ನೋಡಾದ್ಮೇಲೆ ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಾದ್ಮೇಲೆ ಇಲ್ಲ ಇದು ಬರೀ ಸಿನಿಮ್ಯಾಟಿಕ್ ಆಗಿ ಎನಾಕ್ಟ್ಮೆಂಟ್ ಗೋಸ್ಕರ ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ಇಟ್ಸ್ ಎ ಡಿಫೆನ್ಸ್ ಅಲ್ವೇ. ಹಾಗಾಗಿ ಬರೀ ಡಿಫೆನ್ಸ್ ಇದ್ದ ಮಾತ್ರಕ್ಕೆ ಏನು ಮಾಡಬಾರ್ದು ಅಂದ್ರೆ ದೆನ್ ಟುಮಾರೋ ರಿಯಲ್ ಅಫೆನ್ಸಸ್ ಆಲ್ಸೋ ವಿಲ್ ಗೋ ಅಂಡರ್ ದ ಗಾರ್ಬ್ ಆಫ್ ಡಿಫೆನ್ಸ್. ಇಲ್ಲ ನಾವು ಇದಕ್ಕೋಸ್ಕರ ಮಾಡಿ ಎಲ್ಲರೂ ಅದೇ ಡಿಫೆನ್ಸ್ ತಗೊಳಕ್ ಹೋಗ್ತಾರೆ. ಡಿಫೆನ್ಸ್ ಕೆನಾಟ್ ಬಿ ಅನ್ ಎಕ್ಸ್ಕ್ಯೂಸ್. ಡಿಫೆನ್ಸ್ ಕ್ಯಾನ್ ಓನ್ಲಿ ಬಿ ಎ ಶೀಲ್ಡ್ ಟುಮಾರೋ ಒನ್ಸ್ ದ ಲಾ ಕಿಕ್ಸ್ ಇನ್. ಈಗ ಸಾರ್ವಜನಿಕರಿಗೆ ನಾವು ಒಂದು ಸಂದೇಶ ಕೊಡುವಂಥದ್ದಾದ್ರೆ, ಈ ರೀತಿ ಅಂದ್ರೆ ಅದರಲ್ಲೂ ಸೆಲೆಬ್ರಿಟಿಗಳು ಹೀಗೆ ರೀಲ್ಸ್ ಮಾಡುವಂಥದ್ದು, ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ಅಂತಂದ್ರೆ ಯಾರು ಏನ್ ಮಾಡಿದ್ರು ನಡೆದು ಬಿಡುತ್ತೆ, ಅದೇನು ಕಾನೂನು ಪ್ರಕಾರ ಅಪರಾಧ ಆಗಲ್ವಲ್ಲ ಅಂತ ಅನ್ಕೊಂಡ್ ಬಿಡ್ತಾರೆ. ಹಾಗಾಗಿ ಕಾನೂನು ಏನ್ ಹೇಳುತ್ತೆ ಸರ್ ಈ ತರದ ಪ್ರಕರಣಗಳು ಎಷ್ಟು ಗಂಭೀರ ಅಂತ? ಬಹಳಷ್ಟು ಪ್ರಾಹಿಬಿಷನ್ಸ್ ಕಾನೂನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ದುರದೃಷ್ಟ ಅದೇ ಏನಪ್ಪಾ ಅಂದ್ರೆ ವಿ ಡೋಂಟ್ ಹ್ಯಾವ್ ಪ್ರಾಪರ್ ಅಡ್ವರ್ಟೈಸ್ಮೆಂಟ್ ಆಫ್ ಲಾ. ಅಂದ್ರೆ ಕಾನೂನುಗಳು ಎಲ್ಲದಕ್ಕೂ ಇದಾವೆ, ಯಾವುದೇ ದೇಶದಲ್ಲಿ ಇರದೇ ಇರೋ ಅಷ್ಟು ಹೆಚ್ಚು ಪ್ರಮಾಣದ ಕಾನೂನುಗಳು ನಮ್ಮ ದೇಶದಲ್ಲಿ ಇದಾವೆ, ಏನೇನು ಅಪರಾಧ, ಬಟ್ ಅವ ಅಡ್ವರ್ಟೈಸ್ ಆಗಲ್ಲ. ಸೊ ಹಾಗಾಗಿ ಇದೊಂದು ಆರ್ಮ್ಸ್ ಆಕ್ಟ್ ನಲ್ಲಿ ಈ ತರ ಇದೊಂದು ಅಪರಾಧ ಆಗುತ್ತೆ, ಈ ಒಲಿ ಒಬ್ಬರು ಕತ್ತಲ್ ಹಾಕೊಂಬರೋದು, ವೈಲ್ಡ್ ಲೈಫ್ ಆಕ್ಟ್ ಕೆಳಗಡೆ ಅಪರಾಧ ಆಗುತ್ತೆ, ಇವೆಲ್ಲ ಗೊತ್ತಿದ್ರೆ ಮಾಡಲ್ಲ ಜನ. ಬಹಳಷ್ಟು ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ಕಾನೂನು ಇದೆ ಅಂತಕ್ಕಂಥದ್ರ ಅರಿವಿಲ್ದಂಗ್ ಆಗ್ತದೆ. ಸೊ ದ ಫಸ್ಟ್ ಥಿಂಗ್ ಈಸ್ ಇಷ್ಟನ್ ಮಾಡಾದ್ಮೇಲೆ ಸ್ಟೇಟ್ ಶುಡ್ ಆಲ್ಸೋ this thing advertise the laws properly. Of course, these kind of the cases also will act like an indirect advertisement and this thing knowledge of law to the others. ಸರ್, ಈಗ ಇದೇ ಪ್ರಕರಣ ನಾನು ತಗೊಳ್ತಾ ಹೋಗೋದಾದ್ರೆ, ಇಂಥದ್ದೊಂದು ಮಚ್ಚು ಲಾಂಗ್ಗಳನ್ನ ಹಿಡಿದು ರೀಲ್ಸ್ ಮಾಡುವಂಥದ್ದು ಯಾವ ರೀತಿಯ ಶಿಕ್ಷಾರ್ಹವಾದಂತಹ ಅಪರಾಧ ಆಗತ್ತೆ? ಇದು ಡಿಪೆಂಡ್ಸ್. ಸೆಕ್ಷನ್ 25 ಇದೆ, ಸೆಕ್ಷನ್ 5 ಇದೆ, ಸಿವಿಯಾರಿಟಿ ಯಾವ ಉದ್ದೇಶಕ್ಕೆ ಮಾಡಿದ್ರು, ನಿಜವಾಗ್ಲೂ ಟೆರರ್ ಸ್ಟ್ರೈಕ್ ಮಾಡುವಂತ ಉದ್ದೇಶಕ್ಕೆ ಮಾಡಿದ್ರ, ಈಗ ಉದ್ದೇಶದ ಮೇಲೆ ಶಿಕ್ಷೆ ಪ್ರಮಾಣ ಏರಿಳಿತಗಳಾಗ್ತದೆ. ಅಂದ್ರೆ ಉದ್ದೇಶ ಅಂತಕ್ಕಂಥದ್ದು ಟೆರರ್ ಸ್ಟ್ರೈಕ್ ಮಾಡೋದಕ್ಕಾಗಿರ್ಬೋದು, ಭಯೋತ್ಪಾದನೆಗಾಗಿರ್ಬೋದು, ಇನ್ಯಾರಿಗೋ ಒಂದು ವಾರ್ನಿಂಗ್ ಕೊಡ್ಲಿಕ್ಕೆ ಆಗಿರ್ಬೋದು, ಅಥವಾ ಪ್ರಿಪರೇಷನ್ ಆಫ್ ಅನ್ ಅಫೆನ್ಸ್ ಆಗಿರ್ಬೋದು. ಸೊ ಇಟ್ ಡಿಪೆಂಡ್ಸ್. ಬರೀ ರೀಲ್ಸ್ ಮಾಡೋದಕ್ಕೇನೆ ಇವ್ರು ಅದನ್ನು ಉಪಯೋಗಿಸ್ರು ಅಂತಂದ್ರೆ ಅದು ಕಾನೂನು ಹಾಗೆ ಅವರನ್ನ ಸುಮ್ನೆ ಬಿಟ್ಬಿಡುತ್ತಾ?
ಬಿಟ್ಬಿಡಲ್ಲ. ಸಿ ಅನ್ ಅಫೆನ್ಸ್ ಇಸ್ ಅಫೆನ್ಸ್ ಒನ್ಸ್ ಇಫ್ ಇಟ್ ಅಕ್ಕರ್ಸ್. ಆದ್ಮೇಲೆ ಮಿಟಿಗೇಟಿಂಗ್ ಸರ್ಕಮ್ಸ್ಟಾನ್ಸಸ್ ಅಂತ ಅಂತೀವಿ ನಾವು ಕಾನೂನಲ್ಲಿ. ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಕ್ಕಂತ ಇವು. ಯಾವ ಉದ್ದೇಶದಿಂದ ಮಾಡಿದ್ರು, ಉದ್ದೇಶರಹಿತವಾಗಿ ಮಾಡಿದ್ರ, ಬೇರೆ ಯಾವುದೋ ಒಂದು ಕೇವಲ ಇರ್ರೆಗ್ಯುಲಾರಿಟಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ರೆ, ಇವೆಲ್ಲವನ್ನು ನೋಡಿ ಆಮೇಲೆ ಶಿಕ್ಷೆ ಪ್ರಮಾಣ ಇದಾಗುತ್ತೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಎಲ್ಲ ಇದೆ. ಈ ಅಫೆನ್ಸ್ಗಳಿಗೆ 5 years ಇದೆ, 7 years ಇದೆ. ಕೆಲವು ಅಫೆನ್ಸ್ಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಸೊ ಇಟ್ ವೇರೀಸ್. ಬಹುಶಃ ಅಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀಲ್ಸ್ ತಾನೆ ಅಂತ ಹೇಳಿ ಏನೇನೋ ಪೋಸ್ಟ್ ಹಾಕುವಂಥವ್ರು ಕಾನೂನಿನ ಪರಿಮಿತಿಯೊಳಗೆ ಏನ್ ಮಾಡಬೇಕು ಮಾಡಬಾರ್ದು ಅದರ ಅರಿವು ಮೂಡಿಸ್ಕೊಳ್ಳೋದು ಬಹಳ ಪ್ರಮುಖ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತವಾಗ್ಲು ಇಟ್ ಈಸ್ ಎ ಬೇರ್ ರಿಕ್ವೈರ್ಮೆಂಟ್ ಟುಡೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ, TV9 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಎಕ್ಸ್ಪರ್ಟ್ಗಳ ಮಾತನ್ನ ನಾವು ಕೇಳ್ಕೊಂಡು ನಿಜಕ್ಕೂ ಕೂಡ ಒಂದು ರೀಲ್ಸ್ ತಾನೆ ಅಂತ ಹೇಳಿ ಮಚ್ಚು ಲಾಂಗು ಹಿಡಿದು ನೀವೇನಾದರೂ ಹೊರಟ್ರಿ ಅಂತಂದ್ರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಬಹುಶಃ ಈ ಕೇಸ್ ಒಂದು ಪಾಠ ಆಗಬೇಕಾಗಿದೆ. ರೀಲ್ಸ್ನ ಹೆಸರಿನಲ್ಲಿ ಕಾನೂನಿನ ಪರಿಮಿತಿಯನ್ನ ಮೀರಿ ಏನೇನು ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನ ಮಾಡುವಂಥದ್ದು, ಎಲ್ಲೇ ಮೀರಿ ವರ್ತಿಸುವಂಥದ್ದು ಅದು ಬಹಳ ದೊಡ್ಡ ಅಪರಾಧ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಮೋಜು ಮಸ್ತಿಗೆ ಅಂತ ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂತಹ ಧೋರಣೆಯನ್ನ ಕೈ ಬಿಡಬೇಕಾಗುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಹಂತ ಹಂತವಾಗಿ ಏನಾಗ್ತಾ ಹೋಗುತ್ತೆ, ಪೊಲೀಸರು ಯಾವ ರೀತಿಯಾದಂಥ ಹೆಜ್ಜೆ ನೀಡಬಹುದು. ಈಗ ಇಬ್ಬರು ನಟರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈ ಬಗ್ಗೆ ಇನ್ನಷ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಆ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಗಾಗಿ, ನಿರಂತರ ಸುದ್ದಿಗಾಗಿ TV9 ನೋಡ್ತಾ ಇರಿ.